ಹಸ್ತರೇಖಾ ಸಾಮುದ್ರಿಕೆ ಭವಿಷ್ಯ ತಿಳಿಯಲಿರುವ ಸುಲಭವಾದ ಮಾರ್ಗ. ಅಂದರೆ ಇದರಲ್ಲಿ ನಮಗೆ ಹಲವು ವಿಚಾರಗಳು ತಿಳಿದು ಬರುತ್ತದೆ. ಅದಕ್ಕೆ ನಾವೇನು ಮಾಡಬೇಕು? ನಾವು ಪ್ರತಿಯೊಂದು ಹಸ್ತದಲ್ಲಿರುವ ಚಿಹ್ನೆಗಳನ್ನು, ಅಲ್ಲಿರುವ ರೇಖೆಗಳನ್ನು ಎಲ್ಲವೂ ನೋಡಬೇಕು. ನಮ್ಮ ಪ್ರತಿಯೊಂದು ರೇಖೆಯಲ್ಲೂ ಭವಿಷ್ಯ ಅಡಗಿರುತ್ತದೆ. ಆ ಭವಿಷ್ಯ ಏನು, ಯಾವ ರೀತಿ ಇರುತ್ತದೆ? ಎಲ್ಲರ ಹಸ್ತದಲ್ಲೂ ಎಲ್ಲ ಗೆರೆಗಳು ಇರುತ್ತದೆ. ಆದರೆ ಕೆಲವು ರೇಖೆಗಳು ಮಬ್ಬಾಗಿರುತ್ತದೆ, ಕೆಲವರು ಎದ್ದು ಕಾಣುತ್ತೆ, ಕೆಲವು ಗಿಡ್ಡವಾಗಿರುತ್ತೆ, ಕೆಲವು ಉದ್ದವಾಗಿರುತ್ತೆ. ಹಾಗಿದ್ದಾಗ ಅದರ ಅರ್ಥವೇನು? ಇವತ್ತು ನಾನು ಸಾಮಾನ್ಯವಾಗಿ ಹೇಳುವಂಥದ್ದು, ಈ ಜ್ಞಾನರೇಖೆ ಹಾಕಿದೆ, ಈ ಜ್ಞಾನರೇಖೆಯಿಂದ ಏನೇನು ತಿಳಿಯಬಹುದು? ಅದರಲ್ಲಿ ನಮಗೆ ನಮ್ಮ ಜೀವನದ ವಿಚಾರಗಳನ್ನು ತಿಳಿಯಲು ಸಾಧ್ಯವೇ? ಜೀವನಕ್ಕೆ ಏನೇನೋ ಅದನ್ನು ತಿಳಿಯಲು ನಾವು ಯಾವ ರೀತಿ ಇದ್ದಾಗ ಏನಾಗುತ್ತದೆ, ಯಾವ ರೀತಿಯಲ್ಲಿ ಯಾವ ಪರ್ವಕ್ಕೆ ಹೋಗಿದ್ದಾಗ ಏನಾಗುತ್ತದೆ, ಹಣಕಾಸು ಒಂದು ಸೇರುವಂತಹ ಸೂಚನೆ ಜ್ಞಾನರೇಖೆಯಲ್ಲಿದೆಯೇ? ಜ್ಞಾನರೇಖೆಯಲ್ಲಿರುವಂತಹ ತುಂಬ ಮಹತ್ತರವಾದ ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ಹೇಳಿದ ಹಾಗೆ ನಮ್ಮ ಹಸ್ತದಲ್ಲಿರುವಂತಹ ಕೆಲವು ಗೆರೆಗಳು, ಕೆಲವು ರೇಖೆಗಳು, ಅಲ್ಲಿರುವ ಚಿಹ್ನೆಗಳು, ಅಲ್ಲಿರುವ ಪರ್ವಗಳು ಏನನ್ನು ಸೂಚಿಸುತ್ತದೆ? ನಮ್ಮ ಹಸ್ತದಲ್ಲಿರುವಂತಹ ಪ್ರತಿಯೊಂದು ರೇಖೆಗೂ ಅದರದೇ ಆದ ಮಹತ್ವ ಇರುತ್ತದೆ. ಆ ರೇಖೆಗಳು ಏನನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು. ಅಂದರೆ ಎಲ್ಲರ ರೇಖೆಯೂ ಒಂದೇ ರೀತಿಯಾಗಿರುವುದಿಲ್ಲ. ಎಲ್ಲ ರೇಖೆಗಳು ಎಲ್ಲರ ಹಸ್ತದಲ್ಲಿ ಇದ್ದರೂ ಸಹ ಎಲ್ಲರ ಹಸ್ತದ ರೇಖೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಆದುದರಿಂದ ಅವರ ಜೀವನದಲ್ಲಿ ಏರುಪೇರುಗಳಾಗುತ್ತಿರುತ್ತೆ, ವ್ಯತ್ಯಾಸಗಳಾಗಿರುತ್ತದೆ. ಆದ್ದರಿಂದ ನಾವು ಇಂತಹ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ಯಾವಾಗ ನಮಗೆ ಒಳ್ಳೆಯದಾಗುತ್ತೆ, ಯಾವಾಗ ನಮಗೆ ಕೆಟ್ಟದಾಗುತ್ತದೆ, ನಾವು ಯಾವಾಗಲಾದರೂ ನಮ್ಮ ಅಂದುಕೊಂಡ ರೀತಿಯಲ್ಲಿ ಸುಖವಾಗಿ ಜೀವನ ಮಾಡಲು ಸಾಧ್ಯವೇ, ಶ್ರೀಮಂತರಾಗಲು ಸಾಧ್ಯವೇ ಮುಂತಾದ ವಿಚಾರಗಳು ನಮಗೆ ಜ್ಞಾನರೇಖೆಯಿಂದ ಗೊತ್ತಾಗುತ್ತದೆ. ಈ ಜ್ಞಾನರೇಖೆಯಲ್ಲೂ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಾಗ ನಮ್ಮ ಜೀವನ ಯಾವ ರೀತಿ ಮುಂದುವರಿಯುತ್ತದೆ, ಮುಂದೆ ಏನಾಗುತ್ತದೆ, ಯಾವ ರೀತಿಯಲ್ಲಿ ನಾವು ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ, ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುವುದು. ಆದ್ದರಿಂದ ಎಲ್ಲವನ್ನು ತಿಳಿದುಕೊಂಡು, ಎಲ್ಲವನ್ನು ನೋಡಿ ತಿಳಿದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಇರುವ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡುತ್ತಿದ್ದೇನೆ. ಭವಿಷ್ಯ ತಿಳಿಯಬೇಕೆಂದು ತುಂಬ ಜನರು ತಮ್ಮ ಭವಿಷ್ಯವನ್ನು ಹೇಗೆ ತಿಳಿಯೋದು ಎಂಬ ಬಗ್ಗೆ ಕೇಳುತ್ತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಹಾಗೆ ನಿಮ್ಮ ಮೆಸೇಜ್ ಬಂದ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಆ ರೀತಿ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಯಾವ ವಯಸ್ಸಿನಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಬಾಳಿನಲ್ಲಿ ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ವಿಚಾರಗಳನ್ನು ಇದರಲ್ಲಿ ನಾವು ತಿಳಿಸುತ್ತೇವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ನೋಡಿ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಚಿಟಿಕೆ, ಒಂದು ಸಮಸ್ಯೆ ಪರಿಹಾರಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು, ಚಿಟಿಕೆಯನ್ನು ಇದು ಜ್ಯೋತಿಷ್ಯದ ಮೂಲಕ ಹೇಳ್ತೇನೆ. ಅದನ್ನು ನೀವು ತಿಳ್ಕೊಳ್ಬೇಕಾದ್ರೆ ಇದು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಈಗ ನೋಡಿ, ಜೀವನದಲ್ಲಿ ನಮಗೆ ಹಲವು ರೀತಿಯ ಸಮಸ್ಯೆಗಳು ಬರ್ಬೋದು, ಸುಖ ಸಂತೋಷಗಳು ಬರ್ಬೋದು.
ಆವಾಗ ನಾವು ಏನನ್ನು ಹುಡುಕಬೇಕು? ನಮ್ಮ ಹಸ್ತದಲ್ಲಿ ಯಾವ ರೀತಿ ಈ ಜ್ಞಾನರೇಖೆ ಯಾವ ರೀತಿ ಇದೆ ನೋಡಿ, ಇದೆ ಜ್ಞಾನರೇಖೆ, ಇಲ್ಲಿಂದ ಇಲ್ಲಿವರೆಗಿರುತ್ತೆ. ಈ ಜ್ಞಾನಕ್ಕೆ ಹೇಗಿದ್ದಾಗ ನಮಗೆ ಒಳ್ಳೆಯ ಆಗುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಇದು ನೋಡಿ, ಹೀಗೆ ಇದು ಕೊನೆಯ ತನಕ ಹೋಗಿರುತ್ತೆ. ಅಥವಾ ಇಲ್ಲಿ ಮಂಗಳ ಪರ್ವ ಒಂದಕ್ಕೆ ಬಂದಿರುತ್ತೆ, ಮಂಗಳ ಪರ್ವ ಒಂದು, ಇದು ಮಂಗಳ ಪರ್ವ ಒಂದು, ಇದು ಅಲ್ಲಿ ಬಂದಿರುತ್ತೆ. ಇದು ಮಂಗಳ ಪರ್ವ ಎರಡು ಇಲ್ಲಿ ಇರುತ್ತೆ, ಒಂದು ಇಲ್ಲಿ ಇರುತ್ತೆ. ಆದ್ದರಿಂದ ಈ ರೀತಿಯಲ್ಲಿ ಜ್ಞಾನರೇಖೆ ಮಂಗಳ ಪರ್ವ ಒಂದಕ್ಕೆ ಹೋಗಿದ್ದರೆ ಅಂತಹ ವ್ಯಕ್ತಿಗಳು ಯಾವುದೇ ಕೆಲಸ ಮಾಡಬೇಕಾದರೂ ಅವರ ಉದ್ದೇಶ ಒಂದೇ ಇರುತ್ತದೆ, ಹೇಗಾದರೂ ಹಣವನ್ನು ಸಂಪಾದನೆ ಮಾಡಬೇಕು, ನನಗೆಷ್ಟು ಲಾಭ, ನನಗೆ ಅದರಿಂದ ಎಷ್ಟು ಲಾಭ ಎಂಬುದಾಗಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಬೇರೆಯವರಿಗೆ ಸಹಾಯ ಮಾಡುವಾಗಲೂ ಅಷ್ಟೇ, ಅವರು ಸಹಾಯ ಮಾಡ್ತಾರೆ, ಆದರೆ ಸಹಾಯ ಮಾಡೋದು ತನಗೆಷ್ಟು ಅದರಿಂದ ಲಾಭ ಬರಬಹುದು, ತಾನೆಷ್ಟು ದುಡಿಯಬಹುದು ಎಂಬಂತಹ ವಿಚಾರದಿಂದಲೇ ಅವರು ಈ ರೀತಿ ಗೆರೆ ಇದ್ದಾಗ ಅವರು ಯೋಚನೆ ಮಾಡೋದು. ಅಂದರೆ ಅಂತಹ ವ್ಯಕ್ತಿಗಳೊತ್ತಿಗೆ ನೀವು ಯಾವುದೇ ವ್ಯವಹಾರ ಮಾಡಬೇಕಾದರೂ ಹಣಕಾಸಿನ ಬಗ್ಗೆ ಮೊದಲೇ ಮಾತಾಡಿಕೊಂಡು ಅದರ ಬಗ್ಗೆ ಒಂದು ಒಪ್ಪಂದಕ್ಕೆ ಬಂದ ಮೇಲೆ ಅಂತಹ ವ್ಯಕ್ತಿಗಳೊಂದಿಗೆ ಕೆಲಸ ಮಾಡಿದರೆ ನಾವು ಆಮೇಲೆ ಅವರ ಜೊತೆ ಜಗಳ ಮಾಡಬೇಕಾದಂಥ ಪರಿಸ್ಥಿತಿ ಬರುವುದಿಲ್ಲ. ಯಾಕಂದರೆ ಅವರು ಪ್ರತಿಯೊಂದನ್ನು ಹಣದಲ್ಲಿಯೇ ಲೆಕ್ಕ ಹಾಕ್ತಾ ಹೋಗ್ತಾರೆ, ದುಡಿಮೆಯಲ್ಲೇ ಲೆಕ್ಕ ಹಾಕ್ತಾರೆ. ಅಂದರೆ ಹಣವೇ ಅವರಿಗೆ ಎಲ್ಲವೂ, ಹಣದಿಂದೇ ಎಲ್ಲವೂ ಎಂಬಂಥ ವಿಚಾರಗಳನ್ನು ಹೊಂದಿರುವಂಥ ವ್ಯಕ್ತಿಗಳು ಅವರು. ಆದ್ದರಿಂದ ಅವರು ಹಣ ಕಾಸಿನ ಬಗ್ಗೆ ಅವರು ಒಂದು ಸಹಾಯ ಮಾಡುವುದಾಗಲಿ ಅಥವಾ ಇನ್ನೊಬ್ಬರ ಮನೆಗೆ ಹೋಗುವುದರಾಗಲಿ, ಗೆಳೆತನ ಮಾಡುವುದಾಗಲಿ, ವ್ಯವಹಾರ ಮಾಡುವುದಾಗಲಿ ಎಲ್ಲವೂ ಹಣಕಾಸಿನಿಂದಲೇ ಲೆಕ್ಕ ಹಾಕ್ತಾರೆ. ಅವರಿಗೆ ಪ್ರೀತಿ ವಿಶ್ವಾಸ ಇರುತ್ತದೆ ಜನರಲ್ಲಿ, ಆದರೂ ಆ ಪ್ರೀತಿ ವಿಶ್ವಾಸದಿಂದ ಹೇಗೆ ಹಣ ಮಾಡಲು ಸಾಧ್ಯ ಎಂಬುದರ ಬಗ್ಗೆ ಅವರು ಯೋಚನೆ ಮಾಡುತ್ತಾರೆ. ಅವರು ಅದಕ್ಕಾಗಿ ಶ್ರಮ ಪಡ್ತಾರೆ, ಕೆಲಸ ಮಾಡ್ತಾರೆ. ಆದರೂ ಸಹ ಅವರಿಗೆ ತನಗೆ ಹಣ ಕಡಿಮೆ ಆಗಬಾರದು, ಹಣ ಬೇಕೇ ಬೇಕು ಎಂಬುದು ಈ ರೀತಿಯ ಒಂದು ರೇಖೆ ಇದ್ದಾಗ ಅವರಿಗೆ ಅನಿಸುವುದು. ಹಾಗಾದರೆ ಇನ್ನು ಅದು ಅಂತ ಆಯಿತು. ಹಾಗಾದರೆ ಇನ್ನು ಕೆಲವರ ಈ ರೇಖೆ ಇದೆಲ್ಲ, ಈ ರೇಖೆ ಹೀಗೆ ಇಲ್ಲಿಗೆ ಹೋಗಿರುತ್ತೆ. ಇಲ್ಲಿ ಅಂದರೆ ಅದು ಕೊನೆಗೊಂಡಿರೋದಲ್ಲಿ, ಅದು ಕೊನೆಗೊಂಡಿರೋದು ಚಂದ್ರಪರ್ವದಲ್ಲಿ. ಚಂದ್ರಪರ್ವಕ್ಕೆ ಆ ರೇಖೆ ಹೋಗಿರುತ್ತದೆ. ಚಂದ್ರಪರ್ವದಲ್ಲಿ ಕೊನೆಗೊಂಡಿರುವುದರಿಂದ ಅಂತಹ ವ್ಯಕ್ತಿಗಳಿಗೆ ಅದು ತಾಯಿ ಸಮಾನ, ತಾಯಿಗೆ ಅಂತ ಮಾತೃಪ್ರಧಾನವಾದಂತಹ ಒಂದು ಪರ್ವ ಅದು. ಹಾಗೆಯೇ ಕಲ್ಪನೆಗೂ ಹೆಚ್ಚಿನ ಒತ್ತು ಕೊಡುವಂತಹ ಒಂದು ಪರ್ವ. ಅಂದರೆ ಕಲ್ಪನೆ, ಕತೆ ಕಾದಂಬರಿ ಬರೀಬೋದು, ಚಿತ್ರ ಕಲಾವಿದರಾಗ್ಬೋದು, ಅಥವಾ ಫಿಲಮ್ ಡೈರೆಕ್ಟರ್ ಆಗ್ಬೋದು. ಹೀಗೆ ಹಲವು ರೀತಿಯಲ್ಲಿ ಅವರಿಗೆ ಅನುಕೂಲವಾಗುವಂಥ ಕಲ್ಪನೆಗೆ. ಅದೇ ರೀತಿ ಇವರು ಫಾರಿನ್ಗೆ ಹೋಗ್ಬೋದು, ಅಂದರೆ ಹೊರದೇಶಕ್ಕೆ ಹೋಗಿ ದುಡಿಯುವಂಥ ವ್ಯಕ್ತಿಗಳಾಗಿರುತ್ತಾರೆ. ಹೊರದೇಶದೊಂದಿಗೆ ಸಂಪರ್ಕ ಇಟ್ಕೊಂಡು ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಅವರು ದುಡಿದು ಬದುಕುತ್ತಾರೆ ಎಂಬುದರ ಸೂಚನೆ. ಆದರೆ ಇವರಲ್ಲಿ ಹೆಚ್ಚಿನ ಕಲಾವಂತಿಕೆ ಇರುವುದು ಹೆಚ್ಚಿನ ಗುಣವನ್ನು. ಆದರೆ ಯಾವ ರೀತಿಯ ಕಲಾವಿದರಾಗ್ತಾರೆ? ಅವರು ಸಿನಿಮಾ ನಟರಾಗ್ಬೋದಾ ಅಥವಾ ಇನ್ಯಾವುದೇ ರೀತಿಯಲ್ಲಿ ಯಾವುದಾದರೂ ಚಿತ್ರಕಲೆಯಲ್ಲಿ ಇರ್ಬೋದಾ ಅಥವಾ ಸಾಹಿತ್ಯದಲ್ಲಿ ಇರ್ಬೋದಾ ಎಂಬುದನ್ನು ನಾವು ನೋಡಬೇಕಾಗುತ್ತೆ. ಆವಾಗ ಅದಕ್ಕಾಗಿ ನಾವು ಫಸ್ಟಿಗೆ ನೋಡಬೇಕಾಗಿದ್ದು ಇದರಿಂದ ಒಂದು ರೇಖೆ, ಈ ರೇಖೆ ಈಗ ಇಲ್ಲಿಂದ ಒಂದು ರೇಖೆ ಇಲ್ಲಿಗೆ ಹೋಗಿರುತ್ತದೆ. ನೋಡಿ ಎಲ್ಲಿಗೆ ಹೋಗಿದೆ? ಬುಧ ಪರ್ವಕ್ಕೆ. ಎಲ್ಲಿಂದ? ಜ್ಞಾನ ರೇಖೆಯಿಂದ ಒಂದು ಶಾಖಾ ರೇಖೆ ಅಥವಾ ಕಿರಣ ರೇಖೆ ಇದಕ್ಕೆ ಹೋಗಿರುತ್ತೆ. ಯಾವುದು? ಈ ಬುಧ ಪರ್ವಕ್ಕೆ. ಹೀಗಿಂಥ ವ್ಯಕ್ತಿಗಳು ಹಣ ಸಂಪಾದನೆ ಮಾಡ್ತಾರೆ. ಅವರು ಹಣ ಸಂಪಾದನೆ ಮಾಡೋಕ್ಕೆ ಅವರು ವ್ಯವಹಾರವನ್ನು ಅವಲಂಬಿಸಿದರೆ, ವ್ಯಾಪಾರದಲ್ಲಿ ಅವರು ಹೆಚ್ಚಿನ ಶ್ರದ್ಧೆ ಕೊಟ್ಟರೆ, ಶ್ರಮ ಕೊಟ್ಟರೆ ಅವರು ಬೇಕಾದಂಗೆ ಧನವನ್ನು ಸಂಪಾದನೆ ಮಾಡ್ಬೋದು, ಹೆಸರು ಮಾಡ್ತಾರೆ, ಕೀರ್ತಿವಂತರಾಗ್ತಾರೆ. ಅಂದರೆ ವ್ಯಾಪಾರ ವ್ಯವಹಾರ ಅವರಿಗೆ ಯಾವುದಾದ್ರೂ ಒಂದು ಇದನ್ನು, ಯಾವುದು ಈ ಉತ್ತಮವಾದ ಪ್ರತಿಮೆಗಳ ವ್ಯಾಪಾರ, ಅಂಥ ವ್ಯಾಪಾರಗಳಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಪ್ರತಿಮೆಗಳು ಅಥವಾ ಸಿನಿಮಾ ಪ್ರೊಡ್ಯೂಸರ್ ಆದರೆ ಅದರಿಂದ ಅವರು ಲಾಭವನ್ನು ಮಾಡ್ತಾರೆ. ಅಥವಾ ಒಂದು ಕಲೆಯಿಂದ ಆಗಿರುವಂತಹ ನಾಟಕ ಆಗಿರ್ಬೋದು, ನಾಟಕ ರಂಗದಲ್ಲೂ ಅವರು ಹೆಚ್ಚಿನ ಹೆಸರನ್ನು ಮಾಡ್ತಾರೆ, ಧನವನ್ನು ಸಂಪಾದನೆ ಮಾಡ್ತಾರೆ. ಅಂದರೆ ಈಗ ನಾವು ಈ ರೀತಿಯಲ್ಲಿ
ಯಾವುದು ಬುಧಪರ್ವಕ್ಕೆ ಒಂದು ಕಿರಣ ರೇಖೆ ಜ್ಞಾನ ರೇಖೆಯಿಂದ ಹೋಗಿದ್ದರೆ ಅಂತಹ ವ್ಯಕ್ತಿಗಳು ವ್ಯಾಪಾರವಾದಂಥ ಕಲೆಯನ್ನು ವ್ಯಾಪಾರವಾಗಿ ಪರಿವರ್ತಿಸಿ ಅದರಲ್ಲಿ ಹೆಚ್ಚಿನ ಲಾಭವನ್ನು ಆ ವ್ಯಾಪಾರದ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ವ್ಯಕ್ತಿಯಾಗಿರುತ್ತಾರೆ. ಅವರು ಅದರಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಈ ರೀತಿಯಲ್ಲಿ ಒಂದು ಕಿರಣ ರೇಖೆ ಹೋಗಿದ್ದರೆ ಆಗ ಬುಧ ರೇಖೆಗೆ ಇಲ್ಲಿಂದ ಜ್ಞಾನ ರೇಖೆಯಿಂದ ಒಂದು ಕಿರಣ ರೇಖೆ ಹೋಗಲಿ. ಹಾಗಾದರೆ ಇನ್ನು ಇಲ್ಲಿಂದ ಒಂದು ರೇಖೆ ಇಲ್ಲಿಗೆ ಹೋಗಿದ್ದರೆ ಯಾವುದಿದು ಸೂರ್ಯಪರ್ವ. ಸೂರ್ಯಪರ್ವಕ್ಕೆ ಒಂದು ಕಿರಣ ರೇಖೆ ಜ್ಞಾನ ರೇಖೆಯಿಂದ ಒಂದು ರೇಖೆ ಹೋಗಿದ್ದರೆ ಅಂಥ ವ್ಯಕ್ತಿಗಳು ಕಲೆಯಲ್ಲಿ ಅವರು ಚಿತ್ರಕಲೆಯಲ್ಲಿ ಹೆಚ್ಚಿನ ಹೆಸರನ್ನು ಮಾಡ್ತಾರೆ, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಅವರು ಹೆಚ್ಚಿನ ಹಣವನ್ನು ಚಿತ್ರಕಲೆ ಅಥವಾ ಶಿಲ್ಪಕಲೆ ಇಂತಹ ಕೆಲಸಗಳಲ್ಲಿ ತೊಡಗಿಕೊಂಡ್ರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಅವರು ಅಂತಹ ಕೆಲಸಗಳಲ್ಲಿ ತೊಡಗಿಕೊಂಡಾಗ ಅವರಿಗೆ ಹೇರಳವಾಗಿ ಹಣ ಮತ್ತು ಹೆಸರು ಕೀರ್ತಿ ಬರುತ್ತದೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಯಾವುದಕ್ಕೀಗ ಸೂರ್ಯಪರ್ವ. ಈಗ ಸೂರ್ಯಪರ್ವ ಅಲ್ಲ, ಇನ್ನು ನೋಡಿ ಇದು ನೋಡಿ ಸೂರ್ಯಪರ್ವ ಅಲ್ಲ. ಈಗ ನೋಡಿ ಇಲ್ಲಿಂದ ಒಂದು ರೇಖೆ ಇಲ್ಲಿಗೆ, ಅದು ಯಾವುದು ಶನಿ ಪರ್ವಕ್ಕೆ ಒಂದು ಕಿರಣ ರೇಖೆ ಹೋಗಿದ್ದರೆ ಹೋದರೆ ಅಂಥ ವ್ಯಕ್ತಿಗಳು ಅಕುಟ್ ಸೈನ್ಸ್ ಅಂದರೆ ಜ್ಯೋತಿಷ ಅಥವಾ ಹಿಪ್ನೋಟಿಸಮ್, ತಾಂತ್ರಿಕ ಕೆಲಸಗಳು, ಮಂತ್ರ ಇಂತಹ ಕೆಲಸಗಳಲ್ಲಿ ಅವರು ಹೆಚ್ಚಿನ ಆಸಕ್ತಿಯನ್ನು ವಹಿಸುತ್ತಾರೆ. ಅವರು ಅದರಲ್ಲಿ ಸಕ್ಸಸ್ ಆಗ್ತಾರೆ. ಅವರು ಆ ಸಕ್ಸಸ್ ಆಗುವಂತಹ ಸಾಧ್ಯತೆ ಇದೆ. ಹಾಗೆಯೇ ಇಂಥ ಹೇಗಿರೋದು ಅವರು MBBS ಎಲ್ಲವನ್ನು ಕಲಿಯುವಂತಹ ಸಾಧ್ಯತೆ ಇದೆ. ಅಂದರೆ ಅವರು ವೈದ್ಯರಾಗಿ ಆ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಆಗ ಆ ರೀತಿಯಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ಬೋದು. ಆ ರಂಗದಲ್ಲಿ ಅವರು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಇಂತಹ ರೇಖೆಗಳು ಇಲ್ಲಿಗೆ ಹೋದಾಗ ಇರುವಂಥ ಸೂಚನೆ. ಈಗ ಇನ್ನೊಂದು ರೇಖೆ ಅಥವಾ ಇದಕ್ಕೂ ಹೋಗಿಲ್ಲ, ಇನ್ನೂ ಹೋಗಿರೋ ರೇಖೆ ಈ ಕಿರಣ ರೇಖೆ ಇದಕ್ಕೆ ಹೋಗಿರುತ್ತೆ. ಯಾವುದಕ್ಕೆ ನೋಡಿ, ಇಲ್ಲಿಂದ ಇದು ನಮ್ಮ ಗುರುಪರ್ವಕ್ಕೆ ಈ ರೀತಿ ರೇಖೆ ಹೋಗಿದ್ದರೆ ಜ್ಞಾನ ರೇಖೆಯಿಂದ ಒಂದು ಕಿರಣ ರೇಖೆ ಅಂದರೆ ಕವಲು ರೇಖೆ ಗುರುಪರ್ವಕ್ಕೆ ಹೋಗಿದ್ದರೆ ಆ ವ್ಯಕ್ತಿ ಉನ್ನತವಾದಂತಹ ಪಾಂಡಿತ್ಯವನ್ನು ಹೊಂದುತ್ತಾರೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸುತ್ತಾರೆ. ಅದೇ ರೀತಿ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಅದರ ಪಕ್ಕದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಆ ವ್ಯಕ್ತಿ IAS, IPS ಇಂತಹ ದೊಡ್ಡ ಹುದ್ದೆಗಳನ್ನು ಪಡೆಯುವಂತಹ ಪರೀಕ್ಷೆಗಳನ್ನು ಬರೆದು ಪ್ರಯತ್ನ ಪಟ್ಟರೆ ಅವರು ಅಂತಹ ಹುದ್ದೆಗೇರಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಉನ್ನತವಾದ ಸ್ಥಾನಮಾನಗಳು ಅವರಿಗೆ ಸಿಗುತ್ತದೆ. ಅಥವಾ ಒಂದು ತ್ರಿಕೋಣ ಚಿಹ್ನೆ ಇದ್ದರೂ ಸಹ ಇವರು ಅಂತಹ ಹುದ್ದೆಗಳನ್ನು ಇವರು ರಾಜಕೀಯ ನಾಯಕರಾಗಿ ಆಡಳಿತದಲ್ಲಿ ಹೆಚ್ಚಿನ ಆಸಕ್ತಿ, ಆಡಳಿತದಲ್ಲಿ ಅವರು ಹೆಸರನ್ನು ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಸೂಚನೆಯಾಗಿದೆ. ಈಗ ನೋಡಿ, ನಾನು ಇನ್ನೊಂದು ವಿಷಯ ಹೇಳಕ್ಕೆ ಮತ್ತೆ ನೋಡಿ, ಇಲ್ಲಿಗೆ ಹೋದಾಗ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಇಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ, ಹೀಗೆ ನಕ್ಷತ್ರ ಚಿಹ್ನೆ ಇದ್ದರೋ ಅವರು ಸಹ ಕಲೆಯಲ್ಲಿ ಯಾವುದೇ ಕಲೆಯಲ್ಲಾಗಿರ್ಬೋದು, ಸಿನಿಮಾ ನಟನೆಯಲ್ಲಾಗಿರ್ಬೋದು, ನಟರಾಗಿ ಇಲ್ಲವೇ ಬರವಣಿಗೆಗಾರರಾಗಿ ಹೆಸರು ಮಾಡುತ್ತಾರೆ. ಅವರು ಅದರಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬ ಸೂಚನೆ ಇದೆ. ಇದರಲ್ಲಿ ಇವರಿಗೆ ಇಲ್ಲೊಂದು ನಕ್ಷತ್ರ ಚಿಹ್ನೆ ಇದ್ದರೆ ಸಹ ಅವರು ಸಹ ಹೆಚ್ಚಿನ ವ್ಯಾಪಾರದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದು ಅವರು ಒಂದು ವ್ಯಾಪಾರ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸುವಂತಹ ಸಾಧ್ಯತೆ ಇದೆ. ಅಂದರೆ ದೊಡ್ಡ ದೊಡ್ಡ ವ್ಯವಹಾರವನ್ನು ಮಾಡುವಂಥ, ಅದರಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಸೂಚನೆ ಅದಾಗಿದೆ ಎಂಬುದು ಈ ನಕ್ಷತ್ರ ಚಿಹ್ನೆಯ ಗುರುತು. ಹೀಗೆ ನಾವು ಪ್ರತಿಯೊಂದನ್ನು ನಾವು ತಿಳ್ಕೋಬೇಕಾದ್ರೆ ಈಗ ನಾನು ಇವತ್ತು ಹೇಳಿದ್ದು ಏನೆಂದರೆ ನಮ್ಮ ಈ ಜ್ಞಾನ ರೇಖೆಗೆ ಸಂಬಂಧಪಟ್ಟಿದ್ದು. ಇನ್ನು ಕೆಲವರು ಜ್ಞಾನ ರೇಖೆ ಕಡಿಮೆ ಉದ್ದವಾಗಿರುತ್ತೆ, ಇಲ್ಲಿಗೆ ನಿಂತೋಗಿರುತ್ತೆ, ಇಲ್ಲಿಗೆ ಹೋಗಿರುತ್ತೆ. ಇಂಥ ವ್ಯಕ್ತಿಗಳಲ್ಲಿ ಅವರು ತುಂಬ ಶ್ರಮ ಪಡಬೇಕಾಗುತ್ತದೆ.
ಜೀವನದಲ್ಲಿ ತುಂಬ ಶ್ರಮ ಪಡಬೇಕಾಗುತ್ತದೆ. ಆದುದರಿಂದ ಅದರ ರೇಖೆಯ ಮಧ್ಯೆ ನಾವು ಬರೀ ಶಿಕ್ಷಣ ಬಗ್ಗೆ ಜ್ಞಾನ ರೇಖೆ ಅಲ್ಲ, ಅದು ಬುದ್ಧಿ ರೇಖೆ ಅಂತಲೇ ಹೇಳೋದು. ಅದಕ್ಕೆ ಅಂದರೆ ಜ್ಞಾನ, ತಿಳುವಳಿಕೆಯ ಜ್ಞಾನ, ಅದು ವಿದ್ಯೆ ಅಲ್ಲ. ಅದನ್ನು ತಿಳಿಸೋದು ನಮ್ಮ ಜೀವನದ ಒಂದೊಂದು ಹಂತವನ್ನು ಯಾವ ಯಾವ ರೀತಿಯಲ್ಲಿ ನಾವು ಜೀವನದಲ್ಲಿ ಮುಂದುವರಿಬೋದು, ಯಾವ ರೀತಿಯಲ್ಲಿ ನಮ್ಮ ಜೀವನ ಇರುತ್ತದೆ ಎಂಬುದನ್ನು ಇದು ತಿಳಿಸುತ್ತದೆ. ಹಸ್ತದಲ್ಲಿರುವಂತಹ ಈ ಚಿಹ್ನೆಗಳು, ಪ್ರತಿಯೊಬ್ಬ ವ್ಯಕ್ತಿಯ ಹಸ್ತದಲ್ಲೂ ಚಿಹ್ನೆಗಳಿರುತ್ತದೆ. ಆ ಚಿಹ್ನೆಗಳು ಅಥವಾ ಆ ಚಿಹ್ನೆಗಳಲ್ಲ, ಆ ರೇಖೆಗಳು ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಆದರೆ ನನ್ನ ಹಸ್ತದಲ್ಲಿ ಇಂತಹ ಚಿಹ್ನೆ ಇದೆ, ಇಂತಹ ರೇಖೆ ಇದೆ, ನಾನು ಇದರಲ್ಲಿ ಜೀವನದಲ್ಲಿ ಏನೂ ಮಾಡದೇ ಇದ್ದರೂ ನಾನು ಆ ಹಣವನ್ನು ಪಡೆಯುವುದು, ಅಧಿಕಾರವನ್ನು ಪಡೆಯುವುದು, ನಾನು ಪರೀಕ್ಷೆಯಲ್ಲಿ ಪಾಸಾಗಬಹುದು, ಉನ್ನತವಾದ IAS IPS ಪದವಿಗಳನ್ನು ಪಡೆಯಬಹುದು ಎಂಬಂಥ ಆಸೆ ಇಟ್ಟುಕೊಂಡಿದ್ದರೆ ಖಂಡಿತವಾಗಲು ಅಂಥವರಿಗೆ ಇದೆಲ್ಲವೂ ತನ್ನ ಫಲವನ್ನು ಪಡೆದುಕೊಡುತ್ತದೆ. ಯಾಕಂದರೆ ಶ್ರಮ ಇಲ್ಲದೆ ಏನನ್ನು ಉಚಿತವಾಗಿ ಪಡೆಯಲು ಸಾಧ್ಯವಿಲ್ಲ. ನಾವು ಶ್ರಮ ಪಡಲೇಬೇಕು. ನಾವು ಹೊಟ್ಟೆ ಹಸಿವಂದರೆ ಊಟ ಮಾಡಲೇಬೇಕು ಹೊರತು ಊಟ ನಮಗೆ ಹಾಗಾಗಿ ಊಟ ಒಳಗೆ ತಂದು ಹಾಕುವುದಿಲ್ಲ. ಯಾಕೆ? ಊಟ ಮಾಡಬೇಕು, ಅಡುಗೆ ಮಾಡಿ ಊಟ ಮಾಡಬೇಕು. ಇಲ್ಲ ದುಡ್ಡು ಕೊಟ್ಟಾದರೂ ಊಟವನ್ನು ನಾವು ತರಬೇಕು, ತಿನ್ನಬೇಕು. ಹಾಗೆ ನಮ್ಮ ಹಸ್ತದಲ್ಲಿ ರೇಖೆಗಳಿದ್ದರೆ ಅದು ಒಂದು ಸೂಚನೆ ಮಾತ್ರ. ಅಂದರೆ ನಿಮ್ಮ ಕೈಯಲ್ಲಿ ಹಣ ಇದೆ, ನೀವು ಹೋಗಿ ತರಬಹುದು. ಹಣ ಇದರಿಂದ ನಮಗೆ ತಿನ್ನಬೇಕಾದ ಆ ಊಟವನ್ನು ತರಬಹುದು. ಅಥವಾ ನಾನು ಕೈಯಲ್ಲಿ ಮಾಡುವಂಥ ಶಕ್ತಿ ಇದೆ, ನನಗೆ ಅದು ಅಡುಗೆ ಮಾಡುವಂಥ ತಿಳುವಳಿಕೆ ಇದೆ ಅಂತ ಗೊತ್ತಿದ್ದರೆ ಸಾಲದು, ನಾವು ಅಡುಗೆ ಮಾಡಬಹುದು. ಅಂದರೆ ನನಗೆ ತಿಳುವಳಿಕೆ ಇದೆ ಎಂಬ ಒಂದು ಜ್ಞಾನವೇ ಇದು ಈ ಹಸ್ತರೇಖೆ ಸಾಮುದ್ರಿಕ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು, ಹೆಚ್ಚಿನ ಶ್ರಮ ಹಾಕಬೇಕು. ನಿಮಗಂಥ ಸಾಧ್ಯತೆ ಇದೆ, ನೀವು ಗುರಿ ಮುಟ್ಟುತ್ತೀರಿ ಎಂಬಂಥ ಸೂಚನೆ ಇದೆ. ಅದನ್ನು ನೋಡಿ ನೀವು ಅದನ್ನು ಸಾಧನೆ ಮಾಡಬೇಕೇ ಹೊರತು ಹಸ್ತದಲ್ಲಿ ಇದೆ ಅಂತ ಹೇಳಿಕೊಳ್ಳೆ ನೀವು ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡ್ರು ಬರುತ್ತೆ ಅಂದರೆ ಯಾವುದೂ ಇಲ್ಲ. ನಮಗೆ ಬಾಯಾರಿಕೆ ಆದರೆ ನೀರು ಕುಡಿಬೇಕು, ನೀರಲ್ಲಿದೆ ಇಂಥ ನಮಗೆ ಗೊತ್ತಿರುತ್ತೆ ಅಷ್ಟೇ. ಅದನ್ನು ಕುಡಿಯದಿದ್ದರೆ ಬಾಯಾರಿಕೆ ಹೋಗುವುದಿಲ್ಲ. ಅದೇ ಥರ ಹಸ್ತದಲ್ಲಿ ಚಿಹ್ನೆಗಳಿದೆ ಅಂದರೆ ನೀವು ಮಾಡಿದರೆ, ಪ್ರಯತ್ನ ಪಟ್ಟರೆ, ನೀವು ಶ್ರಮ ಪಟ್ಟರೆ ಆ ರೀತಿಯಲ್ಲಿ ನೀವು ಉನ್ನತವಾದಂಥ ಸ್ಥಾನಮಾನಗಳನ್ನು ಪಡೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದು ಇಂದಿನ ಈ ಕಾರ್ಯಕ್ರಮದ. ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೇನಾದರೂ ಸಮಸ್ಯೆ ಇದ್ದಾಗ, ಈಗ ಹಣ ಬೇಕು, ಹಣ ಎಲ್ಲರಿಗೂ ಬೇಕು, ಹಣ ಎಲ್ಲರಿಗೂ ಬೇಕು. ಆದರೆ ಹಣ ಎಷ್ಟೇ ಬಂದರೂ ಕೈಯಲ್ಲಿ ಉಳಿಯುವುದಿಲ್ಲ, ಎಷ್ಟೇ ಬಂದರೂ ಖರ್ಚಾಗುತ್ತದೆ. ಅದಕ್ಕೆ ನಕ್ಷತ್ರ ದೋಷ ಇರ್ಬೋದು, ವಾಸ್ತು ದೋಷ ಇರ್ಬೋದು, ಶತ್ರು ದೋಷ ಇರ್ಬೋದು. ಅದಕ್ಕೆ ನೀವೇನು ಬೇಕಂದರೆ 3 ಏಲಕ್ಕಿ ಹಾಗೆ ಬಾಯಿ ಹಾಕಿ ಅಗಿಬೋದು. 3 ಏಲಕ್ಕಿ ಕಾಳನ್ನು ಬಾಯಿ ಹಾಕಿ ಅಗದು ಉಗುಳ್ಬೋದು. ಹಾಗೆ ಮಾಡುವುದರಿಂದ ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತದೆ, ಅಂದರೆ ಒತ್ತಡ ಕಡಿಮೆ ಆಗುತ್ತದೆ. ನಿಮಗೆ ಹಣ ಬರಬೇಕು, ಹಣ ನಿಲ್ಲಬೇಕು ಎಂಬುದಾಗಿದ್ದರೆ ಒಂದು ಬಿಳಿ ಬಟ್ಟೆಯಲ್ಲಿ ಏಲಕ್ಕಿಯನ್ನು ಇಟ್ಟು ಜಜ್ಜಿ ಅದನ್ನು 1 ಲೋಟ ನೀರಿಗೆ ಹಾಕಬೇಕು. ಅಂದರೆ ಆ ಹಾಕಿ ಅದನ್ನು ಒಂದು ರೂಮಿನಲ್ಲಿ ಇಡಬೇಕು. ಅದನ್ನು ನೀವು ಮಲಗುವ ರೂಮಿನಲ್ಲಿ ಇಡಬೇಕು. ಶುಕ್ರವಾರ ಅದನ್ನು ಖಾಲಿ ಮಾಡಬೇಕು. ಪ್ರತಿ ಶುಕ್ರವಾರ ಅದನ್ನು ಖಾಲಿ ಮಾಡುತ್ತಾ ಇರಬೇಕು. ಹೀಗೆ ಮಾಡುವುದರಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತದೆ, ಚಂಚಲತೆ ಹೋಗುತ್ತದೆ, ಕಷ್ಟ ಎಲ್ಲವೂ ದೂರವಾಗಿ ಹಣ ಬಂದು ಸೇರಲಿದೆ. ಹೀಗೆ ನೀವು ದೇವರ ಕೋಣೆಯಲ್ಲಿ ಸಂಜೆ 6:15ರಿಂದ 8:15 ಒಳಗೆ ಈ ರೀತಿಯಲ್ಲಿ ಜಜ್ಜಿದ ಏಲಕ್ಕಿ ಜಜ್ಜಿ ಇಟ್ಟಂತಹ ಆ ನೀರನ್ನು ಇಟ್ಟು ತೆಗೆಯಬೇಕು. ಆಮೇಲೆ ನೀವು ಮಲಗುವ ಕೋಣೆಯಲ್ಲಿ ಯಾರು ಮಲಗ್ತಾರೋ ಅವರಿಗೆ ತೊಂದರೆ ಇದೆ ಅವರನ್ನು ಇಡಬೇಕು. ಈ ರೀತಿ ಇಡುವುದರಿಂದ ಜೀವನದಲ್ಲಿ ಬರುವಂತಹ ಟೆನ್ಷನ್ ಇದೆಲ್ಲವೂ, ಅಂದರೆ ಇದು ಒಂದೇ ದಿವಸ ಅಲ್ಲ, ನೀವು ವಾರಕ್ಕೆ ಒಂದೊಂದು ಸರಿ ಇಡಬೇಕು. ಅಂದರೆ ಶುಕ್ರವಾರ ಅದನ್ನು ಬದಲಾಯಿಸಬೇಕು. ಶುಕ್ರವಾರ ಬದಲಾಯಿಸಿ ಮತ್ತು ಮಾರನೇ ದಿವಸ ಅದನ್ನು ಬೇರೆಯೇ ಇಡಬೇಕು. ಅದೇ ರೀತಿ ಮಾಡಿದ್ದಾನೆ ಬೇರೆ ಇಡಬೇಕು. ಹೀಗೆ ಇಡ್ತಾ ಬಂದಾಗ ಟೆನ್ಷನ್ ದೂರವಾಗುತ್ತೆ, ಹಣಕಾಸಿನ ತೊಂದರೆ ನಿವಾರಣೆ ಆಗುತ್ತದೆ, ಮನಸ್ಸಿನಲ್ಲಿ ಬರುವಂತಹ ಚಂಚಲತೆ ಹೋಗಿ ಏಕಾಗ್ರತೆ ಬರುತ್ತದೆ. ಹಾಗೆ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ, ಖರ್ಚು ಕಡಿಮೆ ಆಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋವನ್ನು
ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ವಿಷಯಗಳನ್ನು, ಅಂದರೆ ನಿಮಗೆ ಏನಾದರೂ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ, ಎಸ್ ಅಂತ, ಅಥವಾ ನನಗೆ ಭವಿಷ್ಯ ತಿಳಿಬೇಕಂತ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.